ಎಲೆಕ್ಟ್ರಿಕಲ್ ವೈರಿಂಗ್ ಡಿಪ್ಲೊಮಾ ಕೋರ್ಸು 1984 ಇಸ್ವಿಗೆ ಗೌರ್ಮೆಂಟ್ ಜೂನಿಯರ್ ಕಾಲೇಜಿಗೆ ಬಂತು. ನಾನು ಲೆಕ್ಚರರ್ ಆಗಿ ಸೇವೆ ಮಾಡಿದೆ. ಎಷ್ಟು 1984ರಿಂದ 92ರವರೆಗೂ ಮಾಡಿದೆ. 13 ವರ್ಷ 3 ತಿಂಗಳು ಸೇವೆ ಮಾಡಿದೆ. ಎಸ್, ಸೇವೆ ಮಾಡಿದೆ. ಆಮೇಲೆ ಘನ ಸರ್ಕಾರ ನಿಮ್ಗೆ ವಯಸ್ಸಾಗಿದೆ ಅಂದು ರಿಟೈರ್ ಮಾಡಿದರು ನನ್ನ. ತಿರ್ಗಾ ಮತ್ತೆ ನನ್ನ ಘನ ಸರ್ಕಾರದವರು ತಿರ್ಗಾ ಮತ್ತೆ ಲೆಕ್ಚರರ್ ಆಗಿ ನನ್ನ ಸೇವೆಗೆ ತಗೊಂಡ್ರು. 2009ಕ್ಕೆ JOC ಕೋರ್ಸು ಮುಕ್ತಾಯ ಆಯಿತು. 92 ಜನಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಏನು ಪೆನ್ಷನ್ ಕೊಡಿ ಅಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು. ಎಷ್ಟು ಜನಕ್ಕೆ? 92 ಜನಕ್ಕೆ. ಅದರಾಗೆ ನನ್ನ ಹೆಸರು ಇದೆ, ಸೀರಿಯಲ್ ನಂಬರ್ 7. ಇವತ್ತಿನವರೆಗೂ ನನಗೆ ಪೆನ್ಷನ್ನು ನಾನಿರೋದು ಹಿರಿಯೂರಿನಾಗೆ. ಎಸ್. ಈಗ ಮೇಡಮ್ ನಿಮಗೆ ಶಾರ್ಟ್, ಆಮೇಲೆ ಜನತಾ ದರ್ಶನ ನಮ್ಮ ಸಿದ್ದರಾಮಯ್ಯನವರು ಮಾಡಿದ್ರಲ್ಲ ನೋಡ್ರಿ, 27/11/23 ಜನತಾ ದರ್ಶನದಾಗೆ ನಾನು ನೋಡ್ರಿ ಸುಪ್ರೀಂ ಕೋರ್ಟ್ ಆರ್ಡ್ರು, KET ಆರ್ಡ್ರು, ಆಮೇಲೆ ನಮ್ಮ ಪ್ರಿನ್ಸಿಪಾಲ್ ಮಹಾನ್ ಭಾವರು 85ರಾಗೆ ಸೇರಿರೋರಿಗೆ 28 ಜನಕ್ಕೆ ಪೆನ್ಷನ್ನು ತಗೊಳ್ತಾ ಇದ್ದಾರೆ. ನಾನು ಸೇರಿರೋದು 84. ನಾನು ನಮ್ಮ ಪ್ರಿನ್ಸಿಪಾಲು ಘನ ಸರ್ಕಾರಕ್ಕೆ 2 ಲೆಟ್ರ್ ಬರೆದಿದ್ದಾರೆ. ಏನು 85ರಾಗೆ ಸೇರಿರೋರಿಗೆ 28 ಜನ ಪೆನ್ಷನ್ ತಗೊಳ್ತಾ ಇದ್ದಾರೆ. ನಮ್ಮ ಕ್ಯಾಂಡಿಡೇಟ್ 84ರಾಗೆ ಸೇರಿದ್ದಾರೆ. ಏನು ಇವ್ರಿಗೂ ಪೆನ್ಷನ್ ಕೊಡಿ ಅಂದು ಘನ ಸರ್ಕಾರಕ್ಕೆ 2 ಲೆಟ್ರ್ ಬರೆದಿದ್ದಾರೆ. ಆಮೇಲೆ KET ಇಲ್ಲೇ ಆರ್ಡ್ರು ಕೊಡ್ತೀನಿ, ಇದು 3 ತಿಂಗಳ ಪೆನ್ಷನ್ ಕೊಡಿ. ಇಷ್ಟೆಲ್ಲ ಆರ್ಡ್ರು ನನಗೆ ಇವತ್ತಿನವರೆಗೂ ಏನಮ್ಮ ಪೆನ್ಷನ್ ಇಲ್ಲ. ಏನಿಲ್ಲ ಕೊಡೋದು, ಒಬ್ಬೆ ಮಾಡಬೇಕು. ಅಲ್ಲೆಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಪವರ್. ಮತ್ತು ರಾಜ್ಯಪಾಲರನ್ನು ನಮಗೆ ಏನು ಹೇಳು, ಸುಪ್ರೀಂ ಕೋರ್ಟ್ ಆರ್ಡರ್ ಆದಮೇಲೆ ರಾಜ್ಯಪಾಲರು ಆರ್ಡ್ರ್ ಮಾಡಬೇಕು. ಅವರು ಆರ್ಡ್ರ್ ಮಾಡಿದ್ದಾರೆ. ಅದೇನೇ ಇವಾಗ ಅದಕ್ಕೆ ಈಗ ಕೋರ್ಟ್ಗೂ ನಡೀತಾ ಐತೆ. ಈ ಕೋರ್ಟ್ ಆರ್ಡ್ರಿಗೂ ಏನೂ ಬೆಲೆ ಇಲ್ಲ, ಯಾವುದಕ್ಕೂ ಬೆಲೆ ಇಲ್ಲ. ಈಗ ಸಿದ್ದರಾಮಯ್ಯನವ್ರನ್ನ ಅವರು ಲಾಯರು, ಸಂವಿಧಾನ ಎಲ್ಲ ಗೊತ್ತೈತೆ. ಸುಪ್ರೀಂ ಕೋರ್ಟ್ ಆದೇಶ ಅಲ್ಲೆಲ್ಲ ಹೆಚ್ಚಿಗೆ ಮಾತಾಡೋಂಗಿಲ್ಲ. ಏನು ಹೇಳು, ಕೊಡಿ ಅಂತಲೇ ಆರ್ಡ್ರ್ ಮಾಡಬೇಕು ಅವರು. ಒಪ್ಕೊಂತೇನಮ್ಮ, ಸುಪ್ರೀಂ ಕೋರ್ಟ್ ಆದೇಶ. ಜನತಾ ದರ್ಶನದಾಗೂ ನಾನು ಕೊಟ್ಟಿದ್ದೀನಿ. ಈಗ ನೋಡಿ, ಅದನ್ನು ಏನು ಬೇಕಾಬಿಟ್ಟು ಇಲ್ಲಿ 3 ವರ್ಷ ಐತೆ, ಯಾಕ್ತೂ ಇಲ್ಲ. ಈಗ ಮೈದವಮ್ಮ ರುದ್ರಾಣರು ಅಂತ ಏನಿಲ್ಲ, ಸಿದ್ದರಾಮಯ್ಯರಿಗೆ ಇದು ಕೊಟ್ಟರೆ ಏನೇಳು 1 ನಿಮಿಷಕ್ಕೆ ಸೈನ್ ಹೊಡಿತಾರೆ, ಹೆಚ್ಚೇನು ಮಾತಾಡೋಂಗಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ, ಅದನ್ನ ಆದೇಶನ ಯಾರು ಉಲ್ಲಂಘನೆ ಮಾಡೋಂಗಿಲ್ಲ. ಸರಿಯೇನಮ್ಮ? ನನಗೆ ಅನ್ಯಾಯ ಆಗೈತಿಲ್ವ? ಹಾಂ, ನೋಡೋಣ.